ನಮಸ್ಕಾರ. ಇವತ್ ನಾವು ಮಾತಾಡಕ್ ಹೊರಟಿರೋದು ಅಮೆರಿಕ ಮತ್ತು ಇರಾನ್ ನಡುವಿನ ಹೈ ವೋಲ್ಟೇಜ್ ಸಂಘರ್ಷದ ಬಗ್ಗೆ. ಇದು ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಅಲ್ಲಾಡಿಸ್ತಿದೆ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ವಿಷಯಕ್ಕೆ ಬರೋಣ. ಇಡೀ ಜಗತ್ತಿನ ಗಮನ ಸೆಳೆದಿರೋ ಈ ಜಾಗ ಯಾವುದು ಗೊತ್ತಾ? ಅದು ಕೇವಲ 33 ಕಿಲೋಮೀಟರ್ ಉದ್ದದ ಒಂದು ಸಣ್ಣ ಜಲಸಂಧಿ, ಹಾರ್ಮುಜ್ ಜಲಸಂಧಿ. ಅಷ್ಟಕ್ಕೂ ಏನಿದರ ಕಥೆ, ಯಾಕಿದಿಷ್ಟೊಂದು ಮುಖ್ಯ? ಹೌದು, ಇದೇ ಸಣ್ಣ ಜಲಮಾರ್ಗ ಈಗ ಒಂದು ದೊಡ್ಡ ಯುದ್ಧಭೂಮಿಯಾಗಿ ಬದಲಾಗಿದೆ. ಇಲ್ಲಿ 2 ಬಲಾಢ್ಯ ದೇಶಗಳು ಮುಖಾಮುಖಿಲಾಗಿ ನಿಂತಿವೆ. ವಾತಾವರಣ ಎಷ್ಟು ಬಿಸಿಯಾಗಿದೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದ್ಕಡೆ ನೋಡಿದ್ರೆ ಅಮೆರಿಕ ತನ್ನ ಪೂರ್ತಿ ಮಿಲಿಟರಿ ಶಕ್ತಿಯನ್ನು ಇಲ್ಲಿ ನಿಯೋಜಿಸಿದೆ. 15ಕ್ಕೂ ಹೆಚ್ಚು ಯುದ್ಧನೌಕೆಗಳು, ಲೇಟೆಸ್ಟ್ F-35 ಫೈಟರ್ ಜೆಟ್ಸ್ಗಳು, ಹೀಗೆ ಲಿಸ್ಟ್ ದೊಡ್ಡದಿದೆ. ಆದ್ರೆ ಇನ್ನೊಂದ್ ಕಡೆ ಇರಾನ್ ಆಟನೇ ಬೇರೆ. ಅವರು ಅಸಿಮೆಟ್ರಿಕ್ ವಾರ್ಫೇರ್ ಅನ್ನೋ ತಂತ್ರ ಬಳಸ್ತಿದ್ದಾರೆ. ಅಂದ್ರೆ ನೇರ ಯುದ್ಧದ ಬದಲು ಸಮುದ್ರದೊಳಗೆ ಮೈನ್ಗಳ್ನಿಡೋದು, ಸಣ್ಣ ಸಣ್ಣ ಸ್ಪೀಡ್ ಬೋಟ್ಸ್ಗಳಿಂದ ಅಟ್ಯಾಕ್ ಮಾಡೋದು, ಹೀಗೆ ಎದುರಾಳಿಗೆ ಈ ಪ್ರದೇಶದಲ್ಲಿ ಓಡಾಡೋಕೆ ಆಗದಷ್ಟು ಡೇಂಜರಸ್ ಮಾಡೋದು ಇವರ ಪ್ಲಾನ್. ಈ ಸ್ಲೈಡ್ನಲ್ಲಿರೋ ಟೆಕ್ನಾಲಜಿ ಬಗ್ಗೆ ಹೇಳಲೇಬೇಕು. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಅಮೆರಿಕ ತನ್ನ ಓಸ್ಪ್ರೇ ಜೆಟ್ಗಳನ್ನ ಇಲ್ಲಿಗೆ ತಂದಿದೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಹೆಲಿಕಾಪ್ಟರ್ ತರ ನೇರವಾಗಿ ಮೇಲ್ಕೆ ಹಾರುತ್ತೆ, ಆಮೇಲೆ ಫೈಟರ್ ಜೆಟ್ನಷ್ಟು ಸ್ಪೀಡಲ್ಲಿ ಮುಂದಕ್ಕೆ ಹೋಗುತ್ತೆ. ನಿಜಕ್ಕೂ ಇದೊಂದು ಪವರ್ಫುಲ್ ವೆಪನ್ ಅಂತಾನೇ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಇದು ಬರೀ 2 ದೇಶಗಳ ನಡುವಿನ ಜಗಳ ಅಲ್ಲ, ಬದಲಿಗೆ 2 ಬೇರೆ ಬೇರೆ ಮಿಲಿಟರಿ ಫಿಲಾಸಫಿಗಳ ನಡುವಿನ ಕ್ಲಾಶ್. ಅಮೆರಿಕ ತನ್ನ ಟೆಕ್ನಾಲಜಿ ಮೇಲೆ ನಂಬಿಕೆ ಇಟ್ಟಿದ್ರೆ, ಇರಾನ್ ತನ್ನ ಅನಿರೀಕ್ಷಿತ ತಂತ್ರಗಳಿಂದ ಪೈಪೋಟಿ ಕೊಡ್ತಾ ಇದೆ. ಸರಿ, ಈ ಜಗಳ ಇಷ್ಟೊಂದು ದೊಡ್ಡದಾಗೋಕೆ ಅಸಲಿ ಕಾರಣ ಏನು? ಅದಕ್ಕೆ ಉತ್ತರ ಇರೋದು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನಲ್ಲಿ. ಈವನ್ ನಂಬರ್ 90%. ಇದೇ ಇಡೀ ವಿವಾದದ ಮೂಲ. ಯಾಕೆ ಅಂದ್ರೆ, ಒಂದು ನ್ಯೂಕ್ಲಿಯರ್ ಬಾಂಬ್ ತಯಾರಿಸಬೇಕಾದ್ರೆ ಯುರೇನಿಯಂ ಅನ್ನು 90%ನಷ್ಟು ಶುದ್ಧ ಮಾಡ್ಬೇಕಾಗುತ್ತೆ. ಇದನ್ನೇ ವೆಪನ್ಸ್ ಗ್ರೇಡ್ ಯುರೇನಿಯಂ ಅಂತ ಕರೆಯೋದು. ಅಮೆರಿಕ ಮತ್ತು ಇಸ್ರೇಲ್ನ ಆರೋಪ ಏನು ಅಂದ್ರೆ, ಇರಾನ್ ಒಂದು ಜವಾಬ್ದಾರಿ ಇಲ್ಲದ ದೇಶ. ಆ 90% ಗುರಿಯನ್ನ ತಲುಪೋಕೆ ಇರಾನ್ಗೆ ಇನ್ನೇನು ಕೆಲವೇ ವಾರಗಳು ಸಾಕು ಅಂತ ಅವ್ರು ಹೇಳ್ತಿದ್ದಾರೆ. ಇದು ನಿಜವಾದ್ರೆ ಇರಾನ್ ಯಾವುದೇ ಕ್ಷಣದಲ್ಲಿ ಬಾಂಬ್ ತಯಾರಿಸಬಹುದು ಅನ್ನೋದು ಅವರ ಭಯ. ಅಮೆರಿಕನ್ ಇಂಟೆಲಿಜೆನ್ಸ್ ಪ್ರಕಾರ ಇರಾನ್ ಹತ್ರ ಸದ್ಯಕ್ಕೆ ಸುಮಾರು 800 ಕೆಜಿ ಶುದ್ಧೀಕರಿಸಿದ ಯುರೇನಿಯಂ ಇದೆ. ಇಷ್ಟು ಯುರೇನಿಯಂನಲ್ಲಿ 1 ಅಥವಾ ಅದಕ್ಕಿಂತ ಹೆಚ್ಚು ಬಾಂಬ್ಗಳನ್ನ ತಯಾರಿಸೋಕೆ ಸಾಧ್ಯ ಇದೆಯಾ ಅನ್ನೋದೇ ಈಗ ದೊಡ್ಡ ಚರ್ಚೆಯ ವಿಷಯ. ಸರಿ, ಈ ನ್ಯೂಕ್ಲಿಯರ್ ಟೆನ್ಷನ್ಗೆ ಉತ್ತರವಾಗಿ ಅಮೆರಿಕ ಈಗ ಬೇರೆದೇ ಒಂದು ಅಸ್ತ್ರವನ್ನ ಪ್ರಯೋಗಿಸಿದೆ. ಅದು ಯುದ್ಧ ಅಲ್ಲ, ಬದಲಿಗೆ ಎಕನಾಮಿಕ್ ವಾರ್ಫೇರ್, ಅಂದ್ರೆ ಆರ್ಥಿಕ ದಿಗ್ಬಂಧನ. ಅಮೆರಿಕದ ಪ್ಲಾನ್ ತುಂಬಾನೇ ಸಿಂಪಲ್. ಇರಾನ್ನ ಎಕನಾಮಿಯ ಬ್ಯಾಕ್ ಬೋನ್ ಅಂದ್ರೆ ಆಯಿಲ್ ಎಕ್ಸ್ಪೋರ್ಟ್, ಅದನ್ನೇ ಕಟ್ ಮಾಡೋದು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಹಾರ್ಮುಜ್ ಜಲಸಂಧಿ ಮೂಲಕ ಹೋಗೋ ಇರಾನ್ನ ತೈಲ ಹಡಗುಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ತಡೀತಿದ್ದಾರೆ. ಬೇರೆ ದೇಶಗಳ ಹಡಗುಗಳಿಗೆ ಏನೂ ತೊಂದರೆ ಇಲ್ಲ. ಇದ್ರಿಂದ ಇರಾನ್ನ ಆದಾಯಕ್ಕೆ ಪೆಟ್ಟುಕೊಟ್ಟು ಅವರ ನ್ಯೂಕ್ಲಿಯರ್ ಪ್ರೋಗ್ರಾಂನ ನಿಲ್ಲಿಸೋದು ಇವರ ಉದ್ದೇಶ. ನೋಡಿ, ಈ ಜಗಳದ ಎಫೆಕ್ಟ್ ಇಡೀ ಜಗತ್ತಿನ ಮೇಲೆ ಹೇಗೆ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಅಮೆರಿಕದಲ್ಲಿ ಗ್ಯಾಸ್ ಬೆಲೆ ಡಬಲ್ ಆಗಿದೆ. ಅಂದ್ರೆ ಪ್ರತಿ ಗ್ಯಾಲನ್ಗೆ $2 ಇದ್ದಿದ್ದು ಈಗ $4 ಆಗಿದೆ. ಇದಕ್ಕೆ ಇರಾನ್ ಕೂಡ ಸುಮ್ನೆ ಕೂತಿಲ್ಲ. ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ $200 ಮುಟ್ಬೋದು ಅಂತ. ಆಗ ಏನಾಗ್ಬೋದು ಅಂತ ಊಹಿಸ್ಕೊಳ್ಳಿ. ಈ ಮಿಲಿಟರಿ ಎಕನಾಮಿಕ್ ಟೆನ್ಷನ್ ಮಧ್ಯೆ ಕಥೆಯಲ್ಲಿ ಒಂದು ಟ್ವಿಸ್ಟ್. ಅಚ್ಚರಿಯ ರೀತಿಯಲ್ಲಿ ರಷ್ಯಾ ಎಂಟ್ರಿ ಕೊಟ್ಟಿದೆ. ಅವರು ಈ ಬಿಕ್ಕಟ್ಟನ್ನ ಬಗೆಹರಿಸೋಕೆ ಒಂದು ಯುನೀಕ್ ಐಡಿಯಾ ಮುಂದಿಟ್ಟಿದ್ದಾರೆ. ರಷ್ಯಾದ ಪ್ಲಾನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು 2 ದೇಶಗಳ ಭಯವನ್ನ ಹೋಗಲಾಡಿಸೋ ಪ್ರಯತ್ನ. ಪ್ಲಾನ್ ಹೀಗಿದೆ. ಮೊದಲನೇಗೆ ಇರಾನ್ ತನ್ನ ಹತ್ರ ಇರೋ 200 ಕೆಜಿ ಯುರೇನಿಯಂ ಅನ್ನು ಸೇಫ್ ಕೀಪಿಂಗ್ ಆಗಿ ರಷ್ಯಾಗೆ ಕೊಡಬೇಕು. ಇದರಿಂದ ಅಮೆರಿಕಾಗೆ ಇರಾನ್ ಬಾಂಬ್ ಮಾಡುತ್ತೆ ಅನ್ನೋ ಭಯ ಇರಲ್ಲ. ಅದಕ್ಕೆ ಪ್ರತಿಯಾಗಿ ಒಂದು ವೇಳೆ ಇರಾನ್ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ರಷ್ಯಾ ಆ ಯುರೇನಿಯಂ ಅನ್ನು ಇರಾನ್ಗೆ ವಾಪಸ್ ಕೊಡುತ್ತೆ ಅಂತ ಗ್ಯಾರಂಟಿ ಕೊಡುತ್ತೆ. ಇದು ಇರಾನ್ಗೊಂದು ರೀತಿ ನ್ಯೂಕ್ಲಿಯರ್ ಇನ್ಶೂರೆನ್ಸ್ ಪಾಲಿಸಿ ತರ. ಒಂದು ಕಡೆ ಮಿಲಿಟರಿ ಒತ್ತಡ, ಇನ್ನೊಂದು ಕಡೆ ಆರ್ಥಿಕ ದಿಗ್ಬಂಧನ, ಈಗ ರಾಜತಾಂತ್ರಿಕ ಪ್ರಯತ್ನಗಳು ಎಲ್ಲವೂ ಸೇರಿ ಪರಿಸ್ಥಿತಿ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಹಾಗಾದ್ರೆ ಮುಂದೆ ಏನಾಗಬಹುದು? ಸದ್ಯಕ್ಕೆ ಡಿಪ್ಲೊಮ್ಯಾಟಿಕ್ ಮಾತುಕತೆಗಳು ಮತ್ತೆ ಶುರುವಾಗೋ ಲಕ್ಷಣ ಕಾಣ್ತಿದೆ. ಅಮೆರಿಕ ಇರಾನ್ ನಡುವೆ ಮಾತುಕತೆ ನಡೆಸೋಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸೋಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಅಮೆರಿಕದ ಒಳಗೆ ಪ್ರೆಸಿಡೆಂಟ್ ಟ್ರಂಪ್ ಅವರ ಪಾಪ್ಯುಲಾರಿಟಿ ಕೂಡ ಕಮ್ಮಿ ಆಗ್ತಿದೆ. ಅವರಿಗೊಂದು ಪರಿಹಾರ ಬೇಕೇ ಬೇಕು. ಇನ್ನೊಂದ್ ಕಡೆ ಜರ್ಮನಿ, ಜಪಾನ್ನಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಈ ಜಗಳದಲ್ಲಿ ನೇರವಾಗಿ ಭಾಗಿಯಾಗೋಕೆ ಹಿಂದೇಟು ಹಾಕ್ತಿದ್ದಾರೆ. ಇದು ಕೂಡ ಪರಿಸ್ಥಿತಿಯನ್ನ ಬದಲಾಯಿಸ್ತಿದೆ.
ಆದ್ರೆ ಮಾತುಕತೆಗೆ ಇರಾನ್ನ ಕಂಡೀಷನ್ ತುಂಬಾನೇ ಕ್ಲಿಯರ್ ಆಗಿದೆ. ಅವರ ಒಬ್ಬ ಅಧಿಕಾರಿಯ ಮಾತಲ್ಲೇ ಹೇಳೋದಾದ್ರೆ, ಸದ್ಭಾವನೆಗೆ ಸದ್ಭಾವನೆ, ದ್ವೇಷಕ್ಕೆ ದ್ವೇಷ. ಅಂದ್ರೆ ನೀವು ಹೇಗೆ ನಡ್ಕೋತೀರೋ ಹಾಗೆ ನಮ್ಮ ರೆಸ್ಪಾನ್ಸ್ ಇರುತ್ತೆ ಅನ್ನೋದು ಅವರ ಸ್ಪಷ್ಟ ಸಂದೇಶ. ಇದೆಲ್ಲವನ್ನೂ ನೋಡಿದಾಗ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ: ಈ ಮಾತುಕತೆಗಳು, ಈ ರಾಜತಾಂತ್ರಿಕ ಪ್ರಯತ್ನಗಳು ನಿಜವಾಗಲೂ ಈ ಬಿಕ್ಕಟ್ಟನ್ನು ಬಗೆಹರಿಸ್ತವಾ, ಅಥವಾ ಮುಂದೊಂದು ದಿನ ನಡೆಯಬಹುದಾದ ದೊಡ್ಡ ಯುದ್ಧಕ್ಕೆ ಇದೊಂದು ಸಣ್ಣ ಬ್ರೇಕ್ ಅಷ್ಟೇನಾ?